ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ಸಂಸ್ಕೃತದಲ್ಲಿ ಕ್ವಶನ್ ಅನ್ನ ಹೇಗೆ ಫ್ರೇಮ್ ಮಾಡುವುದು ಇದರ ಮೊದಲ ಭಾಗವನ್ನ ನೋಡಿದ್ವಿ. ಮೂರು ಲಿಂಗಗಳಲ್ಲಿ ಯಾರು ಎಂಬಂತಹ ಪ್ರಶ್ನೆ, ಯಾರು, ಯಾರನ್ನು, ಯಾರಿಗೆ 7 ವಿಭಕ್ತಿಗಳಲ್ಲಿ ನೋಡಿದ್ವಿ. ಕಹ, ಕಾ, ಕಿಂ. ಇವತ್ತಿನ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗ, ಉಳಿದ ಪ್ರಶ್ನೆಗಳನ್ನ ಹೇಗೆ, ಎಲ್ಲಿ, ಎಲ್ಲಿಂದ, ಈ ರೀತಿಯ ಪ್ರಶ್ನೆಗಳನ್ನ ಯಾವ ರೀತಿಯಲ್ಲಿ ಫ್ರೇಮ್ ಮಾಡುವಂಥದ್ದು ಅನ್ನೋದನ್ನ ನೋಡೋಣ. ಮೊದಲನೆಯದಾಗಿ ಹಿಂದಿನ ವಿಡಿಯೋದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ, ಕಹ ಎಂದರೆ ಯಾರು ಪುಲ್ಲಿಂಗದಲ್ಲಿ, ಕಾ ಸ್ತ್ರೀಲಿಂಗದಲ್ಲಿ, ಕಿಂ ನಪುಂಸಕಲಿಂಗದಲ್ಲಿ ಯಾರು ಎಂಬಂತಹ ಅರ್ಥವನ್ನ ಕೊಡುವಂಥದ್ದು. ಉದಾಹರಣೆಗೆ, ಸಹ ಕಹ, ಅವನು ಯಾರು? ಉತ್ತರವು ಪುಲ್ಲಿಂಗದಲ್ಲೇ ಇರ್ತದೆ, ಸಹ ಬಾಲಕಃ. ಏಷಃ ಕಹ, ಏಷಃ ಬಾಲಕಃ. ಕಹ ಗಚ್ಚತಿ, ಯಾರು ಹೋಗ್ತಾರೆ? ವೃದ್ಧಃ ಗಚ್ಚತಿ, ವೃದ್ಧನು ಹೋಗುತ್ತಾನೆ. ರಾಮಃ ಕಹ, ರಾಮ ಯಾರು? ರಾಮಃ ದಶರಥಸ್ಯ ಪುತ್ರಃ, ರಾಮಃ ಕೌಸಲ್ಯಾಯಾಃ ಪುತ್ರಃ. ಈ ರೀತಿಯಾಗಿ ಸಾ ಅಥವಾ ಏಷಾ ಸ್ತ್ರೀಲಿಂಗದಲ್ಲಿ ಬಂದಾಗ, ಏಷಾ ಕಾ, ಇವಳು ಯಾರು ಅಥವಾ ಅವಳು ಯಾರು? ಇದು ಪ್ರಥಮ ವಿಭಕ್ತಿಯಲ್ಲಿ ಬರ್ತದೆ. ಇದು ಅವ್ಯಯ ಅಲ್ಲ, ಎಲ್ಲ ವಿಭಕ್ತಿಗಳಲ್ಲೂ ನಾವು ನೋಡಬಹುದು, ಯಾರನ್ನು, ಯಾರಿಂದ, ಈ ರೀತಿಯಲ್ಲಿ. ಏಷಾ ಬಾಲಿಕಾ, ಸಾ ಬಾಲಿಕಾ. ಕಾ ಪಠತಿ, ಯಾರು ಓದುತ್ತಾ ಇದ್ದಾರೆ? ಮಂಜರಿ ಪಠತಿ. ಸೀತಾ ಕಾ, ಇಲ್ಲಿ ರಾಮಃ ಕಹ, ರಾಮಃ ಪುಲ್ಲಿಂಗ ಆಗಿರೋದ್ರಿಂದ ಕಹ ಅನ್ನುವಂತಹ ಕ್ವಶನ್ ಫ್ರೇಮ್ ಮಾಡಬೇಕು. ಸೀತಾ ಸ್ತ್ರೀಲಿಂಗದಲ್ಲಿರೋದ್ರಿಂದ ಕಾ ಎನ್ನುವಂತಹ ಕ್ವಶನ್ ಅನ್ನು ಫ್ರೇಮ್ ಮಾಡಬೇಕು. ಸೀತಾ ಜನಕಸ್ಯ ಪುತ್ರಿ. ಅದೇ ನಪುಂಸಕಲಿಂಗದಲ್ಲಿ ತತ್ ಅಥವಾ ಏತತ್ ತಗೊಂಡಾಗ ಕಿಂ ಅಂತ ಬರುತ್ತೆ. ಏತತ್ ಕಿಂ, ಏತತ್ ಪುಸ್ತಕಂ. ಕನ್ನಡದಲ್ಲಿ ಆದ್ರೆ ಪುಲ್ಲಿಂಗ ಸ್ತ್ರೀಲಿಂಗಕ್ಕೆ ಕ್ವಶನ್ಗಳು ಸೇಮ್ ಬರ್ತದೆ, ಯಾರು, ಯಾರನ್ನು, ಯಾರಿಂದ, ಈ ರೀತಿಯಾಗಿ. ನಪುಂಸಕಲಿಂಗದ್ದು ಮಾತ್ರ ಡಿಫರೆಂಟ್ ಇರ್ತದೆ. ಆದರೆ ಸಂಸ್ಕೃತದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗಗಳಲ್ಲೂ ಡಿಫರೆಂಟ್ ಇರ್ತದೆ. ಕಹ ಇರುವಂಥದ್ದು ಕಾ ಆಗ್ತದೆ. ಅದೇ ರೀತಿ ಮುಂದೆ ಇನ್ನೊಂದಿಷ್ಟು ಕ್ವಶನ್ಗಳನ್ನು ನೋಡೋದಾದ್ರೆ, ಕದಾ, ವೆನ್, ಯಾವಾಗ ಎನ್ನುವಂಥದ್ದು. ಇದು ಒಂದು ಅವ್ಯಯ. ಇದು ಪುಲ್ಲಿಂಗದಲ್ಲಿರಬಹುದು ಆನ್ಸರು, ಸ್ತ್ರೀಲಿಂಗದಲ್ಲಿ, ನಪುಂಸಕಲಿಂಗದ ಯಾವುದೇ ಒಂದು ಇದನ್ನು ತೆಗೆದುಕೊಂಡ್ರು ಕದ ಅನ್ನುವಂಥದ್ದು ಇದು ಅವ್ಯಯ ಆಗಿದೆ. ಇದು ಸಾಮಾನ್ಯವಾಗಿ ವೆನ್ ಅಂತ ಬಂದಾಗ ಕಾಲವನ್ನ ಸೂಚಿಸ್ತದೆ, ಅಥವಾ ದಿವಸವನ್ನ, ಒಂದು ವಾರವನ್ನ, ಯಾವುದೋ ಒಂದು ವರ್ಷವನ್ನ ಸೂಚಿಸ್ತದೆ, ಅಥವಾ ಒಂದು ಬೆಳಗ್ಗೆ, ಮಧ್ಯಾಹ್ನ, ಈ ರೀತಿಯ ಕಾಲವನ್ನ ಸೂಚಿಸೋದ್ರಿಂದ ಇದು ಮೂರು ಲಿಂಗಗಳಲ್ಲಿರುವಂತಹ, ಅಲ್ಲಿ ಕರ್ತೃಪದ ಯಾವುದೇ ಲಿಂಗದಲ್ಲಿರಲಿ ಸೇಮ್ ಕ್ವಶನ್ ಅನ್ನೇ ಕೇಳುವಂಥದ್ದು. ಉದಾಹರಣೆಗೆ, ರಮೇಶಃ ಕದಾ ಶಾಲಾಂ ಗಚ್ಚತಿ. ರಮೇಶನು ಯಾವಾಗ ಶಾಲೆಗೆ ಹೋಗುತ್ತಾನೆ? ಕದಾ, ಯಾವಾಗ. ರಮೇಶಃ ಅಷ್ಟವಾದನೆ ಶಾಲಾಂ ಗಚ್ಚತಿ. ಇಲ್ಲಿ ಗಂಟೆ ಅದನ್ನ ತಿಳಿಸ್ತಾ ಇದೆ. ಕದಾ ಎನ್ನುವುದಕ್ಕೆ ಆನ್ಸರು ಗಂಟೆಗಳಲ್ಲಿದೆ. ಗಣತಂತ್ರ ದಿವಸ ಕದಾ ಭವತಿ? ಗಣತಂತ್ರ ದಿವಸ ಜನವರಿ ಮಾಸೆ 26 ದಿನಾಂಕೆ ಭವತಿ. ಇದು ಒಂದು ತಿಂಗಳು ಹಾಗೂ ಅದರ ದಿನಾಂಕವನ್ನ ಸೂಚಿಸ್ತದೆ. ಅದಕ್ಕೂ ನಾವು ಕದಾ ಎನ್ನುವಂತಹ ಕ್ವಶನ್ ಅನ್ನೇ ಫ್ರೇಮ್ ಮಾಡಬೇಕು. ಒಂದು ಗಂಟೆಯನ್ನ ಕೇಳಬೇಕಂದ್ರೆ ಅಥವಾ ಒಂದು ದಿನಾಂಕವನ್ನ, ಒಂದು ಮಂತ್ ಅನ್ನ ಕೇಳಬೇಕು, ಆನ್ಸರ್ ಆಗಿ ಬರ್ಬೇಕಂದ್ರೂ ಸಹ ಕದವನ್ನ ಉಪಯೋಗಿಸ್ತೇವೆ. ತ್ವಂ ಕದಾ ನೃತ್ಯ ಕಕ್ಷಾಂ ಗಚ್ಚಸಿ? ತ್ವಂ, ನೀನು ಯಾವಾಗ ನೃತ್ಯ ಕಕ್ಷಾಂ ಅಂದ್ರೆ ಡ್ಯಾನ್ಸ್ ಕ್ಲಾಸ್ಗೆ ಹೋಗುತ್ತಿ? ಅಹಂ ಸೋಮವಾಸರೆ ನೃತ್ಯ ಕಕ್ಷಾಂ ಗಚ್ಚಾಮಿ. ಇದು ವಾಸರ ಅಂದ್ರೆ ಒಂದು ವೀಕ್ನ ಒಂದು ದಿನವನ್ನ, ಹೆಸರನ್ನ ಹೇಳ್ಬೇಕಂದ್ರೂ ಸಹ ಕದಾವನ್ನ ಫ್ರೇಮ್ ಮಾಡ್ತೀವಿ ಕ್ವಶನ್ ಅಲ್ಲಿ. ಆನ್ಸರ್ ಅಲ್ಲಿ ಬರುವಂಥದ್ದು ಸಪ್ತಮಿ ವಿಭಕ್ತಿ. ಆನ್ಸರು ಸಪ್ತಮಿ ವಿಭಕ್ತಿಯಲ್ಲಿ ಇರ್ತದೆ. ಕದಾ ಎನ್ನುವಂತಹ ಶಬ್ದ ಬಂದಾಗ ಕ್ವಶನ್ ಅಲ್ಲಿ ಅದಕ್ಕೆ ಬರುವಂತಹ ಆನ್ಸರು ಸಪ್ತಮಿ ವಿಭಕ್ತಿಯಲ್ಲಿ ಬರ್ತದೆ. ಇಲ್ಲಿ ನೋಡಿದರೆ ಅಷ್ಟವಾದನೆ
ವಾದನಂ ಅನ್ನುವಂಥದ್ದು ನಪುಂಸಕಲಿಂಗ, ಅದರ ಅಷ್ಟವಾದನೆ 8 ಗಂಟೆಯಲ್ಲಿ ಅಂತ. ಷಡ್ವಿಂಶತಿ ದಿನಾಂಕೆ, ಇಲ್ಲಿ ಮಾಸದಲ್ಲಿ. ಹಾಗೆ ಸೋಮವಾಸರೆ, ಇವೆಲ್ಲವೂ ಸಪ್ತಮಿ ವಿಭಕ್ತಿಯಲ್ಲಿದೆ. ಪಿತಾಮಹ ಕದಾ ಆಗಚ್ಚತಿ, ಅಜ್ಜ ಯಾವಾಗ ಬರುತ್ತಾರೆ. ಪಿತಾಮಹ ಅಗ್ರಿಮ ಮಾಸೆ ಆಗಚ್ಚತಿ, ಅಗ್ರಿಮ ಅಂದ್ರೆ ಮುಂದೆ ಬರುವಂತಹ ತಿಂಗಳು. ಇದು ಜನವರಿ ತಿಂಗಳಲ್ಲಿದ್ರೆ ಮುಂದಿನ ತಿಂಗಳು ಫೆಬ್ರವರಿ ಅಂತ ತಗೊಬಹುದು. ಆ ರೀತಿಯಲ್ಲಿ ಪಿತಾಮಹ ಅಗ್ರಿಮ ಮಾಸೆ ಆಗಚ್ಚತಿ ಅಂದ್ರೆ ಕದಾ ಎನ್ನುವಂತಹ ಶಬ್ದವನ್ನು ಉಪಯೋಗಿಸಿ ನಾವು ಕ್ವಶನ್ ಅನ್ನು ಫ್ರೇಮ್ ಮಾಡಿದಾಗ ಆನ್ಸರು ಸಪ್ತಮಿ ವಿಭಕ್ತಿಯಲ್ಲಿ ಬರ್ತದೆ. ಸಪ್ತಮಿ ವಿಭಕ್ತಿ ಅನ್ನುವಂಥದ್ದು ಸಾಮಾನ್ಯವಾಗಿ ಅಧಿಕರಣಕ್ಕೆ, ಯಾವುದೋ ಒಂದು ವಸ್ತುವಿಗೆ ಆಶ್ರಯವನ್ನ ಕೊಡುವಂಥದ್ದು. ಮೀನಃ ಜಲೇ ವಸತಿ, ನೀರಿನಲ್ಲಿ ಮೀನು ವಾಸಿಸುತ್ತದೆ, ನೀರಿನಲ್ಲಿ. ಆದರೆ ಇಲ್ಲಿ ಕಾಲಸೂಚಕ, ಇದಕ್ಕೂ ಸಹ ಸಪ್ತಮಿ ವಿಭಕ್ತಿಯನ್ನ ಉಪಯೋಗಿಸ್ತೇವೆ. ಮುಂದೆ ಕುತ್ರ, ವೇರ್, ಎಲ್ಲಿ ಅನ್ನುವಂತಹ ಕ್ವಶನ್. ಇದು ಸಹ ಒಂದು ಅವ್ಯಯ. ಕುತ್ರ ಎನ್ನುವಂಥದ್ದು ಅವ್ಯಯ. ಭವಾನ್ ಕುತ್ರ ಕಾರ್ಯಂ ಕರೋತಿ, ನೀನು, ಭವಾನ್ ಅಂದರೆ ಗೌರವ ಸೂಚಕವಾಗಿ ಸಿಂಗ್ಯುಲರ್ ಅಲ್ಲಿದೆ. ನೀವು ಎಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀರಾ. ಅಹಂ ಗ್ರಂಥಾಲಯೇ ಕಾರ್ಯಂ ಕರೋಮಿ, ನಾನು ಗ್ರಂಥಾಲಯದಲ್ಲಿ ಕೆಲಸವನ್ನು ಮಾಡುತ್ತೇನೆ. ಇಲ್ಲಿ ಕುತ್ರ ಅಂತ ಬಂದಾಗಲೂ ಸಪ್ತಮಿ ವಿಭಕ್ತಿಯಲ್ಲಿ ಆನ್ಸರ್ ಇರಬೇಕು. ಗ್ರಂಥಾಲಯೇ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿ. ಭವತಿ ಕುತ್ರ ಪಠತಿ, ನೀನು ಎಲ್ಲಿ ಓದುತ್ತಿ. ಇಲ್ಲಿ ಭವಾನ್ ಪುಲ್ಲಿಂಗ ಶಬ್ದ, ಭವತಿ ಸ್ತ್ರೀಲಿಂಗ ಶಬ್ದ, ಆದರೆ ಕುತ್ರ ಎನ್ನುವಂಥದ್ದು 3 ಲಿಂಗಗಳಲ್ಲಿ ಸೇಮ್ ಇರ್ತದೆ. ಆದ್ರಿಂದ ಭವತಿ ಕುತ್ರ ಪಠತಿ, ಅಹಂ ವಿದ್ಯಾಲಯೇ ಪಠಾಮಿ ಸಪ್ತಮಿ ವಿಭಕ್ತಿಯಲ್ಲಿ ಬಂತು. ಕುತ್ರ ಎನ್ನುವಲ್ಲಿ ಸಪ್ತಮಿ ವಿಭಕ್ತಿಯನ್ನು ಉಪಯೋಗಿಸಿ ಎಲ್ಲಿ, ಅಧಿಕರಣ, ಯಾವ ಪ್ಲೇಸ್ನಲ್ಲಿ ಅನ್ನುವಂಥದ್ದನ್ನ ಆನ್ಸರ್ ಆಗಿ ತಗೊಬೇಕಾಗುತ್ತೆ. ಛಾತ್ರಾಹ ಕುತ್ರ ಕ್ರೀಡಂತಿ, ವಿದ್ಯಾರ್ಥಿಗಳು ಎಲ್ಲಿ ಆಟವಾಡುತ್ತಾರೆ. ಇಲ್ಲಿ ಛಾತ್ರಾಹ ಕ್ರೀಡಂತಿ 2 ಬಹುವಚನದಲ್ಲಿದ್ರೂ ಸಹ ಕುತ್ರ ಅನ್ನುವಂಥದ್ದಕ್ಕೆ ಆನ್ಸರ್ ಸಿಂಗ್ಯುಲರ್, ಏಕವಚನದಲ್ಲೇ ಬರ್ತದೆ. ಒಂದು ಪ್ಲೇಸ್ ಅಲ್ಲಿ ಆಟ ಆಡ್ತಾ ಇರ್ತಾರೆ. ತೇ ಛಾತ್ರಾಹ ಅಥವಾ ತೇ ಅಥವಾ ಛಾತ್ರಾಹ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ಬೋದು. ತೇ ಅನ್ನುವಂಥದ್ದು ಪ್ರೊನೌನು. ಅವರು ಕ್ರೀಡಾಂಗಣೆ ಕ್ರೀಡಂತಿ, ಆಟದ ಮೈದಾನದಲ್ಲಿ ಆಟ ಆಡ್ತಾರೆ. ಮಾತಾ ಕುತ್ರ ಭೋಜನಂ ಪಚತಿ, ತಾಯಿ ಎಲ್ಲಿ ಭೋಜನವನ್ನ, ಅಡಿಗೆಯನ್ನ ತಯಾರು ಮಾಡ್ತಾಳೆ. ಸಾ ಪಾಕಶಾಲಾಯಾಂ ಭೋಜನಂ ಪಚತಿ ಅಂತಾನು ಹೇಳಬಹುದು. ಅಥವಾ ಸ್ಪೆಸಿಫಿಕ್ ಆಗಿ ಅದನ್ನೇ ತಗೊಂಡು ಮಾತಾ ಪಾಕಶಾಲಾಯಾಂ ಭೋಜನಂ ಪಚತಿ. ಪಾಕಶಾಲಾಯಾಂ ಇದು ಸ್ತ್ರೀಲಿಂಗದಲ್ಲಿದೆ. ಆನ್ಸರು ಸ್ತ್ರೀಲಿಂಗದಲ್ಲಿದ್ದಾಗ ಸ್ತ್ರೀಲಿಂಗದ ಸಪ್ತಮಿ ವಿಭಕ್ತಿಯನ್ನು ತಗೊಬೇಕು. ಶಾಲಾ ಶಬ್ದಲ್ಲಿ ಶಾಲಾಯಾಮ್ ಅಂತ ಆಗ್ತದೆ. ಹಾಗೆ ಪುಸ್ತಕಂ ಕುತ್ರ ಅಸ್ತಿ, ಪುಸ್ತಕಂ ಉತ್ಪೀಠಿಕಾಯಾಹ ಉಪರಿ ಅಸ್ತಿ. ಕುತ್ರ ಅಂದಾಗ ನಾವು ಯಾವುದರ ಮೇಲೆ, ಯಾವುದರ ಕೆಳಗೆ, ಈ ಎಲ್ಲ ಪ್ರಿಪೊಸಿಷನ್ಸ್ ಗಳನ್ನ ಉಪಯೋಗಿಸಬಹುದು. ಆದ್ರಿಂದ ಇಲ್ಲಿ ಉತ್ಪೀಠಿಕಾಯಾಹ ಉಪರಿ ಅನ್ನುವಂಥದ್ದು ಆನ್ಸರು. ಇದು ಷಷ್ಠಿ ವಿಭಕ್ತಿಯಲ್ಲಿದೆ, ಅದರ ಮೇಲೆ. ಆದರೆ ಆನ್ಸರು ಇದಿಷ್ಟನ್ನು ಸೇರಿಸಿ ಸಪ್ತಮಿ ವಿಭಕ್ತಿ ಅಧಿಕರಣವನ್ನೇ ಹೇಳ್ತದೆ. ಅದು ಇಲ್ಲಿ ಅದರ ಮೇಲೆ ಅಂತ ಹೇಳಿದ್ರಿಂದ ಉತ್ಪೀಠಿಕಾಯಾಹ ಅನ್ನುವಂಥದ್ದು ಷಷ್ಠಿಯಲ್ಲಿ ಬಂದಿದೆ. ಇಲ್ಲಂದರೆ ಉತ್ಪೀಠಿಕಾಯಾಂ ಅಸ್ತಿ ಅಂತ ಹೇಳಬಹುದು. ಗುರುಹು ಕುತ್ರ ಉಪವಿಶತಿ, ಗುರುಹು ಒಬ್ಬನ ಹೆಸರು, ಎಲ್ಲಿ ಕುಳಿತುಕೊಳ್ಳುತ್ತಾನೆ. ಗುರುಹು ಕಕ್ಷಾಯಾಂ ಉಪವಿಶತಿ, ಕಕ್ಷಾ ಅನ್ನುವಂಥದ್ದು ಕೋಣೆಗೆ ಇರುವಂತಹ ಹೆಸರು. ಅದು ಯಾವುದೇ ಕೋಣೆ ಇರಬಹುದು, ಕ್ಲಾಸಿನ ಕೋಣೆ ಇರಬಹುದು, ಮನೆಯಲ್ಲಿರುವ ಬೆಡ್ರೂಮ್ಗಳು ಇರಬಹುದು. ಗುರುಹು ಕಕ್ಷಾಯಾಂ, ಇಲ್ಲಿ ರೂಮಿನಲ್ಲಿ ಅನ್ನುವಂಥದ್ದು ಆನ್ಸರು. ಅದರಿಂದ ಸಪ್ತಮಿ ವಿಭಕ್ತಿ. ಆಕಾರ ಅಂತ ಸ್ತ್ರೀಲಿಂಗ, ಕಕ್ಷಾ ಶಬ್ದ. ವಯಂ ಕುತ್ರ ಮಿಲಾಮಹ, ನಾವು ಎಲ್ಲಿ ಭೇಟಿಯಾಗೋಣ. ವಯಂ ಉದ್ಯಾನೆ ಮಿಲಾಮಹ, ಉದ್ಯಾನ ಪಾರ್ಕ್, ಪಾರ್ಕಿನಲ್ಲಿ ಮೀಟ್ ಮಾಡೋಣ. ಉದ್ಯಾನೆ ಅನ್ನುವಂಥದ್ದು ಸಪ್ತಮಿ ವಿಭಕ್ತಿಗೆ ಹೋಯಿತು. ಬಾಲಕಃ ಕುತ್ರ ತಿಷ್ಠತಿ, ಹುಡುಗನು ಎಲ್ಲಿ ನಿಲ್ಲುತ್ತಾನೆ.
ಬಾಲಕಃ ವೃಕ್ಷಸ್ಯ ಸಮೀಪೆ ತಿಷ್ಠತಿ. ವೃಕ್ಷದ ಸಮೀಪದಲ್ಲಿ, ಇಲ್ಲಿ ಉಪರಿ ಅನ್ನುವಂಥದ್ದು ಅವ್ಯಯ ಆಗಿರೋದ್ರಿಂದ ಅದಕ್ಕೆ ಯಾವುದೇ ಒಂದು ವಿಭಕ್ತಿ ಬರಲ್ಲ. ಆದರೆ ಇಲ್ಲಿ ಸಮೀಪ ಅವ್ಯಯ ಅಲ್ಲ, ಇಲ್ಲಿ ಸಮೀಪೆ ಅಂತ ವಿಭಕ್ತಿ ಬಂದಿದೆ. ವೃಕ್ಷಸ್ಯ ಸಮೀಪೆ ತಿಷ್ಠತಿ. ಆದ್ರಿಂದ ಕದಾ ಎನ್ನುವಂಥದ್ದು ಯಾವಾಗ ಎನ್ನುವ ಕ್ವಶನ್ಗೆ ಆನ್ಸರು ಸಪ್ತಮಿ ವಿಭಕ್ತಿಯಲ್ಲಿ ಬರ್ತದೆ. ಕುತ್ರ ಎನ್ನುವಂತಹ ಕ್ವಶನ್ಗೆ ಆನ್ಸರು ಎಲ್ಲಿ ಎನ್ನುವುದಕ್ಕೂ ಸಪ್ತಮಿ ವಿಭಕ್ತಿಯಲ್ಲಿ ಆನ್ಸರ್ ಅನ್ನ ಫ್ರೇಮ್ ಮಾಡಬೇಕಾಗುತ್ತೆ. ಮುಂದೆ ಕಥಂ, ಹೇಗೆ ಅಂತ. ಇಲ್ಲಿ ಕಥಂ ಹೇಗೆ ಅನ್ನುವಂಥದ್ದು ಯಾವ ರೀತಿಯಲ್ಲಿ ಅಂದ್ರೆ ಮಾಡುವ ವಿಧಾನವನ್ನ, ಆ ಪ್ರೋಸೆಸ್ ಅನ್ನ ಹೇಳಬೇಕಾಗುತ್ತೆ. ತ್ವಂ ವಿದ್ಯಾಲಯಂ ಕಥಂ ಗಚ್ಚಸಿ, ನೀನು ವಿದ್ಯಾಲಯಕ್ಕೆ ಹೇಗೆ ಹೋಗ್ತಿ. ಅಹಂ ಪಾದೇನ ವಿದ್ಯಾಲಯಂ ಗಚ್ಚಾಮಿ, ಅಂದ್ರೆ ನಡೆದುಕೊಂಡು ಹೋಗ್ತೇನೆ. ಭವಾನ್ ಸಂಸ್ಕೃತಂ ಕಥಂ ಪಠತಿ, ನೀನು ಸಂಸ್ಕೃತವನ್ನ ಹೇಗೆ ಓದುತ್ತಿ. ಅಹಂ ಧ್ಯಾನಪೂರ್ವಕಂ ಸಂಸ್ಕೃತಂ ಪಠಾಮಿ. ಇಲ್ಲಿ ಕಥಂ ಹೇಗೆ ಎನ್ನುವುದಕ್ಕೆ ಆನ್ಸರು ಸಾಮಾನ್ಯವಾಗಿ ತೃತೀಯ ವಿಭಕ್ತಿಯಲ್ಲಿ ಬರುತ್ತೆ. ಉಪಕರಣ ಅದೊಂದು, ಅದರ ಮೂಲಕ ಮಾಡ್ತೇನೆ ಅಥವಾ ಈ ವಿಧಾನದಿಂದ ಮಾಡ್ತೇನೆ ಅನ್ನುವಂಥದ್ದು. ಅದರಿಂದ ತೃತೀಯ ವಿಭಕ್ತಿಯಲ್ಲಿ ಬರುತ್ತೆ. ಪಾದೇನ ತೃತೀಯ ವಿಭಕ್ತಿಯಲ್ಲಿ ಬಂತು. ಧ್ಯಾನಪೂರ್ವಕಂ ಅಂದ್ರೆ ಇಲ್ಲಿ ದ್ವಿತೀಯ ವಿಭಕ್ತಿಯಲ್ಲಿ ಬಂತು, ಆದರೆ ಅದರ ಆ ರೀತಿಯಾಗಿ ಅಂತ. ಭವತಿ ಗೃಹ ಕಾರ್ಯಂ ಕಥಂ ಕರೋತಿ. ಅಹಂ ಸಾವಧಾನತೆಯ ಗೃಹ ಕಾರ್ಯಂ ಕರೋಮಿ, ನಾನು ಸಾವಧಾನದಿಂದ ಗೃಹ ಕಾರ್ಯವನ್ನ ಮಾಡ್ತೇನೆ. ಇಲ್ಲಿ ತೃತೀಯ ವಿಭಕ್ತಿಯಲ್ಲಿದೆ. ಬಾಲಕಾಹ ಕ್ರೀಡಾಂಗಣೆ ಕಥಂ ಕ್ರೀಡಂತಿ. ಬಾಲಕರು ಕ್ರೀಡಾಂಗಣದಲ್ಲಿ ಯಾವ ರೀತಿ ಆಟ ಆಡ್ತಾರೆ. ತೇ ಹರ್ಷೇಣ ಕ್ರೀಡಂತಿ, ಸಂತೋಷದಿಂದ ಆಟ ಆಡ್ತಾರೆ. ಮಾತಾ ಭೋಜನಂ ಕಥಂ ಪಚತಿ. ಮಾತಾ ಸಮ್ಯಕ್ ಭೋಜನಂ ಪಚತಿ. ಸಮ್ಯಕ್ ಅನ್ನುವಂಥದ್ದು ಒಂದು ಅವ್ಯಯ ಆಗಿರೋದ್ರಿಂದ ಅಲ್ಲಿ ಯಾವ ವಿಭಕ್ತಿ ಕಾಣಿಸ್ತಾ ಇಲ್ಲ. ಛಾತ್ರಾಹ ಪರೀಕ್ಷಾಯಾಮ್ ಕಥಂ ಲಿಖಂತಿ. ಸ್ಟೂಡೆಂಟ್ಸು ಪರೀಕ್ಷೆಯಲ್ಲಿ ಯಾವ ರೀತಿ ಬರೀತಾರೆ. ತೇ ಏಕಾಗ್ರತೆಯ ಲಿಖಂತಿ, ಏಕಾಗ್ರತೆಯಿಂದ ಬರೀತಾರೆ. ಪಿಕಃ ಕಥಂ ಗಾಯತಿ. ಪಿಕಃ ಅಂದ್ರೆ ಕೋಗಿಲೆ. ಕೋಗಿಲೆ ಯಾವ ರೀತಿ ಹಾಡ್ತದೆ. ಮಧುರ ಸ್ವರೇಣ ಗಾಯತಿ, ಮಧುರವಾದ ಸ್ವರದಿಂದ ಹಾಡ್ತದೆ. ಭವಾನ್ ಕಥಂ ಅಸ್ತಿ. ಅಹಂ ಸಮ್ಯಕ್ ಅಸ್ಮಿ. ಇಲ್ಲೂ ಹಾಗೆ ಸಮ್ಯಕ್ ಅನ್ನುವಂಥದ್ದು ಆಗ್ಲೇ ಹೇಳಿದಾಗೆ ಅದೊಂದು ಅವ್ಯಯ ಆಗಿರೋದ್ರಿಂದ ಯಾವುದೇ ವಿಭಕ್ತಿ ಕಾಣಿಸ್ತಾ ಇಲ್ಲ. ನಾನು ಆರೋಗ್ಯವಾಗಿ ಇದ್ದೇನೆ ಅಥವಾ ಚೆನ್ನಾಗಿ ಇದ್ದೇನೆ ಅನ್ನುವಂಥದ್ದು ತೃತೀಯ ವಿಭಕ್ತಿಯಲ್ಲಿ ಬಂತು. ಮುಂದೆ ಇದೇ ರೀತಿ ಅರ್ಥವನ್ನು ಕೊಡುವಂತಹ ಹೇಗೆ ಕೆಲವೊಂದು ಗುಣವಿಶೇಷಣಗಳನ್ನು ಹೇಳಬೇಕಾಗುತ್ತೆ. ಅಂದ್ರೆ ಉದಾಹರಣೆಗೆ ನಿನ್ನೆ ನಾಟಕ ಹೇಗಿತ್ತು, ಅಲ್ಲಿ ನಾವು ಆ ನಾಟಕ ನಡೆದ ವಿಧಾನವನ್ನ ಹೇಳಲ್ಲ, ಅದರ ಒಂದು ಡಿಸ್ಕ್ರಿಪ್ಷನ್ ಅನ್ನ ಮಾಡ್ತೀವಿ, ಡಿಸ್ಕ್ರೈಬ್ ಮಾಡ್ಬೇಕಾಗತ್ತೆ. ಅದು ಚೆನ್ನಾಗಿತ್ತು, ಚೆನ್ನಾಗಿರ್ಲಿಲ್ಲ, ಅದನ್ನ ಆ ರೀತಿಯ ಒಂದು ಆನ್ಸರ್ ಅನ್ನ ಕೊಡ್ಬೇಕಂದ್ರೆ ಒಂದು ಭಾವಸೂಚಕ ಅಥವಾ ಗುಣಸೂಚಕವಾಗಿ ನಾವು ಆನ್ಸರ್ ಅನ್ನ ಹೇಗೆ ಎಂಬಂತಹ ಪ್ರಶ್ನೆಗೆ ಆನ್ಸರ್ ಅನ್ನ ಕೊಡಬೇಕಾದ್ರೆ ಕೀದೃಶಂ, ಕೀದೃಶಃ, ಕೀದೃಶ ಇದು ಅವ್ಯಯ ಅಲ್ಲ, ಈ ಶಬ್ದವನ್ನ ಉಪಯೋಗಿಸ್ತೇವೆ. ಇದು ಭಾವಸೂಚಕ ಅಥವಾ ಗುಣಸೂಚಕವಾಗಿ ಹೇಗೆ ಎನ್ನುವಂತಹ ಅರ್ಥವನ್ನ ಕೊಡುತ್ತದೆ. ಕಥಂ ಅನ್ನುವಂಥದ್ದು ಆಗ್ಲೇ ಹೇಳಿದ ಹಾಗೆ ಆ ಒಂದು ಪ್ರೊಸೆಸ್ ಅನ್ನ ಅಥವಾ ಅವರು ಏನ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದು ಒಂದು ವಿಧಾನವನ್ನ ಸೂಚಿಸ್ತದೆ. ಫಲಂ ಕೀದೃಶಂ ಅಸ್ತಿ. ಹಣ್ಣು ಹೇಗೆ ಇದೆ. ಹಣ್ಣು ಮಧುರವಾಗಿದೆ, ಸ್ವೀಟ್ ಆಗಿದೆ ಅಂತ ಹೇಳುವಂಥದ್ದು, ಅದರ ಗುಣವನ್ನ ಹೇಳ್ತಾ ಇದ್ದೀವಿ. ಅಲ್ಲಿ ಕೀದೃಶಂ ಎಂಬಲ್ಲಿ ಆ ಒಂದು ಗುಣದ ಕುರಿತು ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಹಾಗೆ ಗೃಹಂ ಕಥಂ ಅಸ್ತಿ ಅಂತ ಹೇಳಲ್ಲ. ಕಥಂ ಅಂದಾಗ ಸಾಮಾನ್ಯವಾಗಿ ನಮಗೆ ಅಲ್ಲಿ ಯೋಚನೆಗೆ ಬರುವಂಥದ್ದು ಅದರ ಪ್ರೊಸೆಸ್ ಅನ್ನ ಎಕ್ಸ್ಪ್ಲೇನ್ ಮಾಡಬೇಕು, ಆ ರೀತಿ ಅಲ್ಲ. ಆದ್ರಿಂದ ಅಂತಹ ಇದ್ರ ಒಂದು ಗುಣವನ್ನ ಭಾವವನ್ನ ಸೂಚಿಸುವಂತಹ ಆನ್ಸರ್ ಕೊಡ್ಬೇಕಂದ್ರೆ ಕೀದೃಶಂ ಎಂಬಂತಹ ಕ್ವಶನ್ ಅನ್ನ ಫ್ರೇಮ್ ಮಾಡಬೇಕಾಗುತ್ತೆ. ಗೃಹಂ ಕೀದೃಶಂ ಅಸ್ತಿ. ಗೃಹಂ ಸುಂದರಂ ಅಸ್ತಿ, ಮನೆ ಚೆನ್ನಾಗಿದೆ. ರಾಮಃ ಕೀದೃಶಃ ಅಸ್ತಿ. ರಾಮಃ ವೀರಃ ಅಸ್ತಿ.
ಉದ್ಯಾನಂ ಕೀದೃಶಂ ಅಸ್ತಿ, ಉದ್ಯಾನಂ ವಿಶಾಲಂ ಅಸ್ತಿ. ಇಲ್ಲೆಲ್ಲ ಅದರ ಗುಣವನ್ನ ಹೇಳ್ತಾ ಇದೆ, ಆ ಉದ್ಯಾನದ ಗುಣ ಅಥವಾ ಅದರ ಒಂದು ಡಿಸ್ಕ್ರೈಬ್ ಮಾಡ್ತಾ ಇರುವಂಥದ್ದು. ಸೀತಾ ಕೀದೃಶಿ ಅಸ್ತಿ, ಸೀತಾ ಸುಂದರಿ ಅಸ್ತಿ. ವಸ್ತ್ರಂ ಕೀದೃಶಂ ಅಸ್ತಿ, ಬಟ್ಟೆ ಹೇಗಿದೆ, ಬಟ್ಟೆ ನವೀನವಾಗಿದೆ, ಹೊಸದಾಗಿದೆ, ಚೆನ್ನಾಗಿದೆ ಅಂತಲೂ ಹೇಳ್ಬೋದು. ಸುಂದರಂ ಅಸ್ತಿ. ಗ್ರಾಮಃ ಕೀದೃಶಃ ಅಸ್ತಿ, ಹಳ್ಳಿ ಹೇಗಿದೆ. ಗ್ರಾಮಃ ಶಾಂತಃ ಅಸ್ತಿ, ಇಲ್ಲಿ ಅದರ ಭಾವವನ್ನ, ಹಳ್ಳಿಯ ಒಂದು ಸ್ವರೂಪವನ್ನ ಹೇಳ್ತಾ ಇದೆ. ವಾಟಿಕಾ ಕೀದೃಶ ಅಸ್ತಿ, ವಾಟಿಕಾ ರಮಣೀಯ ಅಸ್ತಿ. ಇಲ್ಲಿ ವಾಟಿಕಾ ಸ್ತ್ರೀಲಿಂಗ ಬಂತು, ಅದರಿಂದ ಸ್ತ್ರೀಲಿಂಗದಲ್ಲಿ ಕೀದೃಶ ಬಂತು. ಇಲ್ಲಿ ಉದ್ಯಾನಂ ಅನ್ನುವಂಥದ್ದು ನಪುಂಸಕಲಿಂಗ ಆಗಿರೋದ್ರಿಂದ ಕೀದೃಶಂ ಎಂಬಂತಹ ಶಬ್ದವನ್ನು ಉಪಯೋಗಿಸಬೇಕು. ಗ್ರಾಮೋತ್ಸವ ಕೀದೃಶಃ ಅಸ್ತಿ, ಗ್ರಾಮೋತ್ಸವ ವೈಭವಪೂರ್ಣ ಆಸೀತ್, ಹಿಂದೆ ಆಗಿದ್ದು, ಅದರಿಂದ ಗ್ರಾಮೋತ್ಸವ ಕೀದೃಶಃ ಆಸೀತ್, ಗ್ರಾಮೋತ್ಸವ ವೈಭವಪೂರ್ಣ ಆಸೀತ್. ಇಲ್ಲಿ ಒಬ್ಸರ್ವ್ ಮಾಡಿದ್ರೆ ಕೀದೃಶಂ, ಕೀದೃಶ, ಕೀದೃಶಿ, ಕೀದೃಶ ಹೇಳ್ಬೋದು, ಕೀದೃಶಿ ಅಂತಾನು ತಗೊಬಹುದು ಸ್ತ್ರೀಲಿಂಗದಲ್ಲಿ. ಕೀದೃಶ ಇದಕ್ಕೆ ಆನ್ಸರ್ ಪ್ರಥಮ ಪುರುಷದಲ್ಲಿ ಇರ್ತದೆ, ಪ್ರಥಮ ವಿಭಕ್ತಿಯಲ್ಲಿ ಇರ್ತದೆ. ಮುಂದೆ ಕಿಮರ್ಥಂ ಅಂದ್ರೆ ಯಾಕೆ, ಕಾರಣವನ್ನ ಕೇಳುವಂಥದ್ದು. ತ್ವಂ ವಿದ್ಯಾಲಯಂ ಕಿಮರ್ಥಂ ಗಚ್ಚಸಿ, ನೀನು ವಿದ್ಯಾಲಯಕ್ಕೆ, ಶಾಲೆಗೆ ಯಾಕೆ ಹೋಗ್ತಿ, ಕಾರಣವನ್ನ ಕೇಳ್ತಾ ಇರುವಂಥದ್ದು. ಇಲ್ಲಿ ಆನ್ಸರ್ಗಳು ಕಿಮರ್ಥಂ ಅಂತ ಬಂದಾಗ ಆನ್ಸರು ಒಂದೇ ಆ ಶಬ್ದವನ್ನು ಉಪಯೋಗಿಸಿ ಅರ್ಥಂ, ಜ್ಞಾನ ಪ್ರಾಪ್ತ್ಯರ್ಥಂ ಅಂತ ಅವ್ಯಯವಾಗಿ ಬರುತ್ತೆ. ಇಲ್ಲ ಚತುರ್ಥಿ ವಿಭಕ್ತಿಯಲ್ಲಿ ಆನ್ಸರ್ ಅನ್ನ ಕೊಡಬಹುದು. ಅಹಂ ಜ್ಞಾನ ಪ್ರಾಪ್ತ್ಯರ್ಥಂ ವಿದ್ಯಾಲಯಂ ಗಚ್ಚಾಮಿ, ಜ್ಞಾನವನ್ನ ಸಂಪಾದಿಸುವುದಕ್ಕೋಸ್ಕರ ವಿದ್ಯಾಲಯಕ್ಕೆ ಹೋಗ್ತೇನೆ. ಭವಾನ್ ಸಂಸ್ಕೃತಂ ಕಿಮರ್ಥಂ ಪಠತಿ, ನೀನು ಸಂಸ್ಕೃತವನ್ನ ಏಕೆ ಓದುತ್ತಿ. ಅಹಂ ಸಂಸ್ಕೃತ ಭಾಷಾಯಾ ಜ್ಞಾನಾರ್ಥಂ, ಸಂಸ್ಕೃತ ಭಾಷೆಯ ಜ್ಞಾನಕ್ಕೋಸ್ಕರ ಸಂಸ್ಕೃತಂ ಪಠಾಮಿ. ಭವತಿ ಗೃಹ ಕಾರ್ಯಂ ಕಿಮರ್ಥಂ ಕರೋತಿ, ನೀನು ಗೃಹ ಕಾರ್ಯವನ್ನ ಯಾಕೆ ಮಾಡ್ತಿ. ಇಲ್ಲಿ ಗೃಹ ಕಾರ್ಯ ಅಂದ್ರೆ ಹೋಮ್ ವರ್ಕ್ ಅಂತ ಅರ್ಥ. ಯಾಕೆ ಮಾಡ್ತಿ ಅಂತ ಕೇಳಿದ್ರೆ ಅಭ್ಯಾಸಾರ್ಥಂ ಕರೋಮಿ, ಅಭ್ಯಾಸ ಆಗ್ತದೆ, ನಾನು ಕಲ್ತಿದ್ದರೂ ಅಭ್ಯಾಸ ಮಾಡ್ಲಿಕ್ಕೋಸ್ಕರ. ಇಲ್ಲಿ ನೋಡಿದ್ರೆ ಅಭ್ಯಾಸಾರ್ಥಂ ಇದೆ, ಅಭ್ಯಾಸಾಯ ಎರಡೂ ಇದೆ. ಅಭ್ಯಾಸಾಯ ಅನ್ನುವಂಥದ್ದು ಚತುರ್ಥಿ ವಿಭಕ್ತಿಯಲ್ಲಿ ಕಾಣಿಸ್ತಾ ಇದೆ, ಇದು ಅವ್ಯಯವಾಗಿ ಕಾಣಿಸ್ತಾ ಇದೆ. ಗೃಹ ಕಾರ್ಯಂ ಕರೋಮಿ. ತ್ವಂ ಜಲಂ ಕಿಮರ್ಥಂ ಪಿಬಸಿ, ನೀರನ್ನ ಯಾಕೆ ಕುಡಿತಿ. ಅಹಂ ಸ್ವಾಸ್ಥ್ಯ ರಕ್ಷಣಾರ್ಥಂ ಜಲಂ ಪಿಬಾಮಿ, ರಕ್ಷಣಾರ್ಥಂ ಬದಲಾಗಿ ರಕ್ಷಣಾಯ ಅಂತ ಹೇಳಬಹುದು, ಜ್ಞಾನಾಯ ಈ ರೀತಿಯಲ್ಲಿ. ಅಹಂ ಆರೋಗ್ಯದ ರಕ್ಷಣೆಗಾಗಿ ನೀರನ್ನು ಕುಡಿತೇನೆ. ವೃಕ್ಷಾಹ ಫಲಾನಿ ಕಿಮರ್ಥಂ ಯಚ್ಛಂತಿ, ವೃಕ್ಷಗಳು ಹಣ್ಣನ್ನ ಯಾಕೆ ಕೊಡ್ತವೆ. ಪರೋಪಕಾರಾಯ ಫಲಾನಿ ಯಚ್ಛಂತಿ, ಇಲ್ಲಿ ಪರೋಪಕಾರಾಯ ಎನ್ನುವಂಥದ್ದು ಚತುರ್ಥಿ ವಿಭಕ್ತಿಯಲ್ಲಿದೆ. ಒಂದು ಸುಭಾಷಿತ ಇದೆ, ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾರ್ಥಂ ಇದಂ ಶರೀರಂ. ಆ ಒಂದು ಶ್ಲೋಕದಲ್ಲೇ, ಸುಭಾಷಿತದಲ್ಲಿ ನಾವು ಎರಡು ಸ್ವರೂಪವನ್ನ ನೋಡಬಹುದು. ಮೊದಲ ಮೂರರಲ್ಲಿ ಚತುರ್ಥಿ ವಿಭಕ್ತಿಯನ್ನು ಉಪಯೋಗಿಸಿದ್ರು, ಕೊನೆಯದರಲ್ಲಿ ಅರ್ಥಂ, ಆ ಅರ್ಥಕ್ಕೋಸ್ಕರ, ಅದಕ್ಕೋಸ್ಕರ ಎಂಬಂತಹ ಅರ್ಥವನ್ನ ಕೊಡುವಂತಹ ಅವ್ಯಯವನ್ನ ಉಪಯೋಗಿಸಿದ್ದಾರೆ. ಅದರಿಂದ ಇಲ್ಲಿ ಕಿಮರ್ಥಂ ಎಂಬಂತಹ ಕ್ವಶನ್ಗೆ ಆನ್ಸರು ಚತುರ್ಥಿ ವಿಭಕ್ತಿಯಲ್ಲಿ ಬರುತ್ತೆ. ಮುಂದೆ ಕತಿ, ಹೌ ಮೆನಿ ಅಂತ ಕೌಂಟೇಬಲ್ ಇರುವಂತಹ ನಂಬರ್ಸ್ಗಳನ್ನ, ಕ್ವಶನ್ಗಳನ್ನ ಕೇಳಬೇಕಂದ್ರೆ ಕತಿ ಅಂತ ಉಪಯೋಗಿಸ್ತೇವೆ. ಉದಾಹರಣೆಗೆ, ತವ ಕಕ್ಷಾಯಾಂ ಛಾತ್ರಾಹ ಕತಿ ಸಂತಿ, ಎಷ್ಟು ಜನ ಹುಡುಗರು ಇದ್ದಾರೆ. ಕತಿ ಎಷ್ಟು ಅಂತ. ಮಮ ಕಕ್ಷಾಯಾಂ 30 ಛಾತ್ರಾಹ ಸಂತಿ. ತವ ಗೃಹೆ ಕಕ್ಷಾಹ ಕತಿ ಸಂತಿ, ಮನೆಯಲ್ಲಿ ಎಷ್ಟು ರೂಮ್ಸ್ ಇದೆ. ಮಮ ಗೃಹೆ 5 ಕಕ್ಷಾಹ ಸಂತಿ. ಈ ಕತಿ ಅಂದಾಗ ಆನ್ಸರ್ಗಳು
ನಂಬರ್ಸ್ ಅಲ್ಲಿ ಇರ್ತದೆ. ತವ ಪರಿವಾರಸ್ಯ ಸದಸ್ಯಾಹ ಕತಿ ಸಂತಿ, ನಿನ್ನ ಪರಿವಾರದಲ್ಲಿ ನಿನ್ನ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ. ಚತ್ವಾರಃ ಸದಸ್ಯಾಹ ಸಂತಿ. ತವ ವಿದ್ಯಾಲಯೇ ಶಿಕ್ಷಕಾಃ ಕತಿ ಸಂತಿ. ಮಮ ವಿದ್ಯಾಲಯೇ 20 ಶಿಕ್ಷಕಾಃ ಸಂತಿ. ವಾಸರೆ ಕತಿ ದಿನಾನಿ ಸಂತಿ. ವಾಸರೆ 7 ದಿನಾನಿ ಸಂತಿ. ಇಲ್ಲಿ ಆನ್ಸರ್ ಎನ್ನುವಂಥದ್ದು ಯಾವುದನ್ನ ನಾವು ಯಾವುದರ ಕೌಂಟ್ ಅನ್ನ ಹೇಳ್ತಾ ಇದ್ದೀವಿ ಅದರ ರಿಲೇಟೆಡ್ 1 ರಿಂದ 4 ನಂಬರ್ಸ್ ಅಲ್ಲಿ ಬಂದ್ರೆ ಆ ಲಿಂಗದಲ್ಲಿರುವಂತಹ ನಂಬರ್ ಅನ್ನ ಹೇಳಬೇಕಾಗತ್ತೆ. ಇನ್ನು ಕಿಯತ್, ಇದು ಹೌ ಮಚ್ ಅಂದ್ರೆ ಅನ್ಕೌಂಟೇಬಲ್ ಇದ್ದಾಗ, ಕೆಲವೊಮ್ಮೆ ಹಾಲಿನ ಪರಿಮಾಣವನ್ನು ಹೇಳ್ಬೇಕಂದ್ರೆ ಅಥವಾ ಎಷ್ಟು ಗ್ಲಾಸ್ ಅಲ್ಲಿ ಎಷ್ಟು ಹಾಲಿದೆ ಅಂತ ಹೇಳ್ಬೇಕಂದ್ರೆ, ಎಷ್ಟು ನೀರಿದೆ ಪಾತ್ರೆಯಲ್ಲಿ ಎಷ್ಟು ನೀರು ಇದೆ, ಈ ತರದ ಕ್ವಶನ್ ಕೇಳಬೇಕಂದ್ರೆ ಆಗ ಕಿಯತ್ ಆ ರೀತಿಯ ಪರಿಮಾಣವನ್ನ ನಾವು ಆನ್ಸರ್ ಆಗಿ ತಗೋಬೇಕಂದ್ರೆ ಕಿಯತ್ ಅನ್ನುವಂಥದ್ದನ್ನ ಉಪಯೋಗಿಸ್ತೇವೆ. ಕತಿ ಕೌಂಟೇಬಲ್ ಇದ್ದಾಗ, ಕಿಯತ್ ಅನ್ಕೌಂಟೇಬಲ್ ಅಥವಾ ಅದರ ಪರಿಮಾಣವನ್ನ ನಾವು ಹೇಳಲಿಕ್ಕೆ ಕೌಂಟ್ ಇಂದ ಹೇಳಲಿಕ್ಕೆ ಸಾಧ್ಯವಾಗದೆ ಹೋದಾಗ. ಪಾತ್ರೆ ಕಿಯತ್ ದುಗ್ಧಂ ಅಸ್ತಿ, ಪಾತ್ರೆಯಲ್ಲಿ ಎಷ್ಟು ಹಾಲು ಇದೆ ಅಂತ ಕೇಳಿದಾಗ ಅದರ ಒಂದು ಅಧಿಕಂ ಸ್ವಲ್ಪಂ ಈ ರೀತಿಯಲ್ಲಿ ಹೇಳಬಹುದು. ಭವತಃ ಗೃಹಂ ಕಿಯತ್ ದೂರೇ ಅಸ್ತಿ, ನಿನ್ನ ಮನೆ ಎಷ್ಟು ದೂರದಲ್ಲಿದೆ. ಮಮ ಗೃಹಂ ಅಲ್ಪ ದೂರೇ ಅಸ್ತಿ, ಸ್ವಲ್ಪ ದೂರದಲ್ಲಿದೆ. ಯಾವುದೇ ಒಂದು ಪರಿಮಾಣ ಒಂದು ನಂಬರ್ಸ್ ಅಲ್ಲಿ ಹೇಳಲಿಕ್ಕೆ ಇಲ್ಲದೆ ಹೋದಾಗ ಕಿಯತ್ ಅಂತ ತಗೊಂತೀವಿ. ಮೃಗಃ ಕಿಯತ್ ವೇಗೇನ ಧಾವತಿ, ಮೃಗ ಅಂದ್ರೆ ಜಿಂಕೆ, ಜಿಂಕೆ ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ ಅಂದಾಗ ನಾವು ಅದರ ವೇಗವನ್ನ ಅಳೆದು ಹೇಳೋದಿಲ್ಲ. ಮೃಗ ಅಧಿಕ ವೇಗೇನ ಧಾವತಿ ಅಂತ ಹೇಳಬಹುದು. ಇಲ್ಲ ಇನ್ನೊಂದು ಅಂದ್ರೆ ಕೆಲವೊಮ್ಮೆ ಒಂದು ಆಶ್ಚರ್ಯವಾಗಿ ಹೇಳ್ತೀವಿ, ಎಷ್ಟು ಸುಂದರವಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಲ್ಲ, ಮೃಗ ಕಿಯತ್ ವೇಗೇನ ಧಾವತಿ ಆ ರೀತಿಯಲ್ಲೂ ಹೇಳಬಹುದು. ಎಷ್ಟು ವೇಗದಲ್ಲಿ ಧಾವಿಸ್ತಾ ಇದೆ ಅನ್ನೋ ಅರ್ಥದಲ್ಲಿ ಹೇಳಬಹುದು. ಕಿಯತ್ ರಮಣೀಯಂ ಸ್ಥಳಂ ಅಸ್ತಿ, ಇದು ಕ್ವಶನ್ ಅಲ್ಲ, ಆಶ್ಚರ್ಯವನ್ನ ಸೂಚಿಸುವಂಥದ್ದು. ಎಷ್ಟೊಂದು ರಮಣೀಯವಾದ ಸ್ಥಳ ಇದು ಆ ರೀತಿಯಲ್ಲಿ. ಹಾಗೆ ಇಲ್ಲಿ ಕೊಟ್ಟಿರುವಂಥದ್ದು ನಪುಂಸಕಲಿಂಗ ಶಬ್ದ ಆಗಿರೋದ್ರಿಂದ ಕಿಯತ್ ಅಂತ ಬಂತು. ಅದೇ ಪುಲ್ಲಿಂಗ ಶಬ್ದ ಆಗಿದ್ರೆ ಕಿಯಾನ್ ಅಂತ ಬರುತ್ತೆ, ಅಥವಾ ಸ್ತ್ರೀಲಿಂಗ ಶಬ್ದ ಆಗಿದ್ರೆ ಕಿಯತಿ. ನದಿ ಕಿಯತಿ ರಮಣೀಯಂ ಅಸ್ತಿ ಈ ರೀತಿಯಲ್ಲಿ. ನಪುಂಸಕಲಿಂಗ ಆಗಿರೋದ್ರಿಂದ ಕಿಯತ್ ಅಂತ ತಗೊಳ್ತೀವಿ. ಇಲ್ಲಿ ಪುಲ್ಲಿಂಗ ಶಬ್ದ ಕಿಯಾನ್ ಅನ್ನುವಂಥದ್ದು ಇದು ಭವಾನ್ ಶಬ್ದದ ಒಂದು ವಿಭಕ್ತಿ ಪ್ರತ್ಯಯ ರೂಪವನ್ನ ಪಡೆದುಕೊಳ್ತದೆ. ಹಾಗೆ ಸ್ತ್ರೀಲಿಂಗ ಶಬ್ದ ಕಿಯತಿ ನದಿ ಶಬ್ದದ ಒಂದು ವಿಭಕ್ತಿ ರೂಪವನ್ನ ಪಡೆದುಕೊಳ್ತದೆ. ನಪುಂಸಕಲಿಂಗದ್ದು ಜಗತ್ ಶಬ್ದದ ವಿಭಕ್ತಿ ರೂಪವನ್ನ ಪಡೆದುಕೊಳ್ತದೆ. ಕೊನೆಯದಾಗಿ ಕುತಃ, ಫ್ರಮ್ ವೇರ್, ಎಲ್ಲಿಂದ. ಸಾಮಾನ್ಯವಾಗಿ ಪಂಚಮಿ ವಿಭಕ್ತಿಗೆ ಹೋಗ್ತದೆ ಕ್ವಶನ್. ಕಸ್ಮಾತ್ ಪುಲ್ಲಿಂಗ ಅಥವಾ ನಪುಂಸಕಲಿಂಗ ಆದರೆ, ಸ್ತ್ರೀಲಿಂಗ ಆದರೆ ಕಸ್ಯಾಹ ಅಂತ ಆಗ್ತದೆ. ಇದು ಒಂದು ಅವ್ಯಯ. ನಾವು ಕೇಳುವಂತಹ ಶಬ್ದ ಎಲ್ಲಿಂದ ಅಂತ ಆನ್ಸರು ಯಾವುದೇ ಲಿಂಗದಲ್ಲಿದ್ರೂ ಸಹ ಇದೇ ಶಬ್ದವನ್ನ, ಇದೇ ಶಬ್ದವನ್ನ ನಾವು ಉಪಯೋಗಿಸಬಹುದು ಪ್ರಶ್ನೆಯಲ್ಲಿ. ಭವಾನ್ ಕುತಃ ಆಗಚ್ಚತಿ, ಅಹಂ ವಿದ್ಯಾಲಯತಃ ಆಗಚ್ಛಾಮಿ ಅಂತಾನು ಹೇಳಬಹುದು. ಅಹಂ ವಿದ್ಯಾಲಯಾತ್ ಆಗಚ್ಛಾಮಿ ಅಂತಾನು ಆನ್ಸರ್ ಕೊಡಬಹುದು. ಬಾಲಕಃ ಕುತಃ ಧಾವತಿ, ಹುಡುಗನು ಎಲ್ಲಿಂದ ಓಡಿ ಬರ್ತಾ ಇದ್ದಾನೆ. ಬಾಲಕಃ ವಾಟಿಕಾತಃ ಧಾವತಿ, ಪಾರ್ಕಿನಿಂದ ಓಡಿ ಬರ್ತಾ ಇದ್ದಾನೆ. ಅಥವಾ ವಾಟಿಕಾಯಾಹ, ಇದನ್ನ ವಿಭಕ್ತಿಯಲ್ಲಿ ಉಪಯೋಗಿಸಿದ್ರೆ ವಾಟಿಕಾಯಾಹ ಧಾವತಿ. ತವ ಮಾತಾ ಕುತಃ ಫಲಾನಿ ಆನಯತಿ, ಎಲ್ಲಿಂದ ಹಣ್ಣುಗಳನ್ನ ತರ್ತಾರೆ. ಮಮ ಮಾತಾ ಆಪಣತಃ, ಅಂಗಡಿಯಿಂದ. ಆಪಣತಃ ಅಂತಾನು ತಗೊಬಹುದು, ಆಪಣಾತ್, ಆಪಣಃ ಶಬ್ದ ಆಗಿರೋದ್ರಿಂದ ಪುಲ್ಲಿಂಗ ಆಪಣಾತ್ ಫಲಾನಿ ಆನಯತಿ. ಆನ್ಸರು ಈ ಎರಡು ರೂಪದಲ್ಲೂ ಇರಬಹುದು. ಕುತಃ ಇದು ಒಂದು ಅವ್ಯಯ, ಫ್ರಮ್ ವೇರ್ ಅನ್ನುವಂಥದ್ದು. ಫಲಂ ಕಸ್ಮಾತ್ ಪತತಿ, ಹಣ್ಣು ಎಲ್ಲಿಂದ ಬೀಳುತ್ತದೆ. ಕಸ್ಮಾತ್ ಅನ್ನೋದು ವಿಭಕ್ತಿಯಿಂದ ತಗೊಂಡಿದ್ದೀವಿ. ಇಲ್ಲ
ಕುತಃ ಪತತಿ ಅಂತ ಸಾಮಾನ್ಯವಾಗಿ ಉಪಯೋಗಿಸಲ್ಲ, ಕಸ್ಮಾತ್ ಪತತಿ. ಈ ಕುತಃ ಎನ್ನುವಂಥದ್ದನ್ನ ವಿಶೇಷವಾಗಿ ಯಾರು ಎಲ್ಲಿಂದ ಬಂದರು, ಎಲ್ಲಿಂದ ಪುನಃ ಹಿಂತಿರುಗಿದರು, ಈ ರೀತಿಯ ಕ್ವಶನ್ಗಳನ್ನ ಕೇಳಬೇಕಂದ್ರೆ ಸಾಮಾನ್ಯವಾಗಿ ಕುತಃವನ್ನ ಉಪಯೋಗಿಸ್ತೇವೆ. ಇವಿಷ್ಟು ಸಂಸ್ಕೃತದಲ್ಲಿ ಬರುವಂತಹ ಮುಖ್ಯವಾದ ಕ್ವಶನ್ ಫಾರ್ಮ್ಯಾಟಿಗೆ ಬೇಕಾಗುವಂತಹ ಶಬ್ದಗಳು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಏನಾದರೂ ಕ್ವೇರೀಸ್ ಅಥವಾ ಇನ್ಫಾರ್ಮೇಷನ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.